ರಾಮಮೂರ್ತಿ ನಗರದಲ್ಲಿ ಗಾನವಿ ಆತ್ಮಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮೊನ್ನೆ ಆತ್ಮಹತ್ಯೆ ಮಾಡಿಕೊಂಡಿದ್ದಂತ ನವ ವಿವಾಹಿತೆ ಗಾನವಿ ಆತ್ಮಹತ್ಯೆಯ ಬೆನ್ನಲ್ಲೇ ಇವತ್ತು ಗಂಡ ಸೂರಜ್ ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಗಾನವಿ ಆತ್ಮಹತ್ಯೆ ಬೆನ್ನಲ್ಲೇ ಇವತ್ತು ಗಂಡ ಸೂರಜ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೂರಜ್ ನಪುಂಸಕ ಅಂತ ಗಾನವಿ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ರು. ಶ್ರೀಲಂಕಾಕ್ಕೆ ಹನಿಮೂನ್ಗೆ ಹೋದ್ರು, ಹೆಂಡತಿಯನ್ನ ಮುಟ್ಟೇ ಇಲ್ಲ. ಗಾನವಿ ಶವವನ್ನ ಸೂರಜ್ ಮನೆ ಮುಂದೆ ಇಟ್ಟು ಪ್ರತಿಭಟನೆಯನ್ನ ಮಾಡಿರೋದು. ಗಾನವಿ ಕುಟುಂಬಸ್ಥರಿಂದ ಸೂರಜ್ ಮೇಲೆ ವರದಕ್ಷಿಣೆ ಕಿರುಕುಳದ ದೂರನ್ನ ಕೂಡ ನೀಡಲಾಗಿತ್ತು. ಕೇಸ್ ದಾಖಲಾದ ಭಯದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸೂರಜ್. ಈ ಪ್ರಕರಣ ಇದೆಯಲ್ಲ, ನಿಜಕ್ಕೂ ಕೂಡ ಹೆಂಗಾಗ್ಬಿಡ್ತು ಅಂತ ಅಂದ್ರೆ, ಮೊದಲು ಗಾನವಿ ಅವರು ಆತ್ಮಹತ್ಯೆಗೆ ಶರಣಾಗ್ತಾರೆ. ಯಾಕೆ, ಏನು ಕಾರಣ ಅಂತ ಎಲ್ಲ ಪ್ರಶ್ನೆ ಮಾಡಿದಾಗ ಗಾನವಿಯ ಕುಟುಂಬಸ್ಥರು ಸೂರಜ್ ಮೇಲೆ ಗಂಭೀರವಾದಂಥ ಆರೋಪಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ತಿಂಗಳಿಗೆ ಈತನಿಗೆ 1 ಲಕ್ಷ ರೂಪಾಯಿ ಕೊಡ್ಲೇಬೇಕು, ವರದಕ್ಷಿಣೆ ತೆಗೆದುಕೊಂಡು ಬಾ, ವರದಕ್ಷಿಣೆ ಬೇಕು ಅಂತೆಲ್ಲ ಬಹಳ ಟಾರ್ಚರ್ ಕೊಡ್ತಾ ಇದ್ದ ನಮ್ಮ ಮಗಳಿಗೆ. 2 ವರ್ಷದ ಟಾರ್ಚರನ್ನ 2 ತಿಂಗಳಲ್ಲಿ ಕೊಟ್ಟು ಬಿಟ್ಟ ಈತ ಅಂತೆಲ್ಲ ಸಿಕ್ಕಾಪಟ್ಟೆ ಆರೋಪವನ್ನ ಮಾಡಿದ್ರು. ಅದಾದ ನಂತರ ಆತ ಗಂಡಸೇ ಅಲ್ಲ, ಆತ ನಪುಂಸಕ ಅನ್ನೋ ನಿಟ್ಟಿನಲ್ಲೂ ಕೂಡ ಬಹಿರಂಗವಾಗಿಯೇ ಹೇಳಿಕೆಯನ್ನ ಕೊಟ್ಟರು ಗಾನವಿ ಅವರ ಕುಟುಂಬಸ್ಥರು. ಅದಾದ ನಂತರ ದೂರನ್ನೂ ಕೂಡ ಈತನ ಮೇಲೆ ಕೊಡ್ತಾರೆ. ಇದೆಲ್ಲ ಆಗಿ ಆತನನ್ನ ಮೇ ಬಿ ಅರೆಸ್ಟ್ ಮಾಡಲಾಗುತ್ತೆ, ವಿಚಾರಣೆಗೊಳಪಡಿಸಲಾಗುತ್ತೆ ಅಂತೆಲ್ಲ ಹೇಳಲಾಗ್ತಾ ಇತ್ತು. ಬಟ್ ಇವತ್ತು ನೋಡಿದ್ರೆ ಸೂರಜ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸೂರಜ್ ಕುಟುಂಬದವರು ಆರೋಪಕ್ಕೆ ಗಾನವಿ ಚಿಕ್ಕಪ್ಪ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಮಗಳಿಗೆ ಯಾವುದೇ ಅಫೇರ್ ಇರಲಿಲ್ಲ, ಅದೆಲ್ಲ ಸುಳ್ಳು. ನನ್ನ ಮಗಳ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನ ಮಾಡಿದ್ದಾರೆ. ಸೂರಜ್ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳಬಾರದಿತ್ತು. ಎಲ್ಲ ಸಮಸ್ಯೆಗಳಿಗೆ ಸಾವು ಒಂದೇ ಪರಿಹಾರ ಅಲ್ಲ. ನಮ್ಮ ಆಪಾದನೆ ನಿಜ ಅನ್ನೋದನ್ನ ಸಾಬೀತು ಮಾಡಿದ್ದಾನೆ. ಸೂರಜ್ ಕುಟುಂಬ ಕೂಡ ಆರ್ಥಿಕವಾಗಿಯೇ ಚೆನ್ನಾಗಿಯೇ ಇತ್ತು. ಮೃತ ಗಾನವಿ ಚಿಕ್ಕಪ್ಪ ಕಾಂತರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಾನವಿ ಈಗಾಗ್ಲೇನು ಮೃತಪಟ್ಟಿದ್ದಾರೆ. ಈಗಾಗಲೇ ಸೂರಜ್ ಕೂಡ ಏನು ಆತ್ಮಹತ್ಯೆ ಕೂಡ ಶರಣಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈಗ ಆ ಒಂದು ವಿಚಾರವಾಗಿ ಮಾತನಾಡೋದಕ್ಕೆ ಏನು ಗಾನವಿಯವರ ಚಿಕ್ಕಪ್ಪ ಆಗಿರುವಂತಹ ಏನು ಕಾಂತರಾಜ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಈ ಮದುವೆ ಆದ ನಂತರದಲ್ಲಿ ಯಾವ ರೀತಿಯಾಗಿ ಇದ್ರು ಸರ್? ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರೆ? ಯಾಕಂದ್ರೆ ಕೆಲವೊಂದು ವಿಚಾರಗಳನ್ನ ತಂದೆ ತಾಯಿ ಹತ್ರ ಹೇಳ್ಕೊಳಕ್ ಸಾಧ್ಯ ಆಗೋದಿಲ್ಲ. ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ರ ಅಥವಾ ನೀವೇನಾದ್ರು ರಾಜಿ ಪಂಚಾಯತಿ ಮಾಡುವಂತದ್ದು ಏನೋ ಮಾಡಿಸಿದ್ರೆ ಹೇಗೆ? ಇಲ್ಲ ಸರ್, ಏನು ಹೇಳ್ಕೊಂಡಿರ್ಲಿಲ್ಲ. ನಮ್ಮ ಹತ್ರ ಸಹ ಏನು ಹೇಳ್ಕೊಂಡಿರ್ಲಿಲ್ಲ. ಬಿಗಿನಿಂಗ್ ಅಲ್ಲಿ ಚೆನ್ನಾಗೇ ಇದ್ರು. ಭಗವಂತ ಅವ್ರನ್ನೂ ಚೆನ್ನಾಗಿಟ್ಟಿದ್ದಾನೆ, ಅವ್ರ ಫ್ಯಾಮಿಲಿನೂ ವೆಲ್ತಿ ಆಗಿದ್ದಾರೆ, ನಮ್ಮನ್ನೂ ಚೆನ್ನಾಗಿಟ್ಟಿದ್ದಾನೆ, ಎಲ್ಲ ಚೆನ್ನಾಗೇ ಇತ್ತು. ಇದು ಎಫೆಕ್ಟ್ ಆಗಿದ್ದು ನಪುಂಸಕತೆ. ಈ ವಾಸ್ ನಾಟ್ ಎ ಮ್ಯಾನ್, ಪುರುಷ ಅಲ್ಲ. ಮೇ ಬಿ ನಂದು ತಪ್ಪಿರ್ಬೋದು, ಪುರುಷನೇ ಇರ್ಬೋದು, ಬಟ್ ಏನಾದ್ರೂ ಕಾಯಿಲೆ ಗೀಲೆ ಇದ್ದಿದ್ದು ಥೈರಾಯ್ಡ್ ಆಗ್ಬೋದು ಅಥವಾ ಸೈನಸ್ ಆಗ್ಬೋದು, ಏನೋ ಒಂದು ಪ್ರಾಬ್ಲಮ್ ಇರ್ತದೆ, ಅದು ಅವರು ಪರಿಹಾರ ತಗೊಂಡಿಲ್ಲ. ಮದ್ವೆಗಿಂತ ಮುಂಚೆ ಹೇಳಿರ್ಲಿಲ್ಲ ಸರ್ ಯಾವ ವಿಚಾರಗಳನ್ನ ಅಂತ? ಇಲ್ಲ, ಏನು ಹೇಳಲಿಲ್ಲ. ಕೆಲವೊಂದ್ಸಲ ಅವ್ರ ತಾಯಿ ಮಾತಕ್ಕೂ ಕಟ್ಪಡ್ಬೇಕಾಗುತ್ತೆ. ಭಾಷೆ ತಗೊಂಡಿರ್ತಾರೆ, ಈ ತರ ನನ್ನ ಮೋಕ್ಷ ಸಿಗಲ್ಲಪ್ಪ, ನಿನ್ ಮದ್ವೆ ಆದ್ರೆ ನನ್ಗೆ ಮೋಕ್ಷ ಸಿಗೋದು. ಒಬ್ಬ ತಂದೆ ತಾಯಿಗೆ ಒಂದು ಸರ್ಕಲ್ ಅಂತ ಇರ್ತದೆ. ಅವರು ಅವ್ರ ಮಕ್ಕಳಿಗೆ ಮದುವೆ ಮಾಡಿ ಅವರು ಕರ್ತವ್ಯ ಮುಗಿಸ್ಕೊಂತಾರೆ. ಮದುವೆ ಮಾಡಲಿಲ್ಲ ಅಂತಂದ್ರೆ ಒಂದು ಕೊರತೆ ಅನ್ನೋದು ಉಳಿದೋಗುತ್ತೆ. ಮೇ ಬಿ, ಬಟ್ ಅದೆಲ್ಲ ಸೆಕೆಂಡ್ರಿ. ಅದು ಇವತ್ತು ಅಡ್ವಾನ್ಸ್ ಆಗಿದೆ ಪ್ರಪಂಚ, ಬೇಕಾದಷ್ಟು ತಿಳುವಳಿಕೆ ಇದೆ, ಏನ್ ಬೇಕೋ ಮಾಡ್ಬೋದಾಗಿತ್ತು. ಏನಕ್ಕೆ ಈ ದುಡುಕಿನ ನಿರ್ಧಾರ ತಗೊಂಡ್ರೋ ಗೊತ್ತಿಲ್ಲ. ಸರ್, IVF ವಿಚಾರವಾಗೂ ಕೂಡ ನೀವು ಪ್ರಸ್ತಾಪ ಮಾಡಿದ್ರಿ. ಆ ವಿಚಾರವಾಗಿ ಏನಾದ್ರು ಅವರಿಬ್ರು ಮಾತಾಡ್ಕೊಂಡಿದ್ರ? ನಿಮ್ ಗಮನಕ್ಕೆ ಏನಾದ್ರು ಬಂದಿತ್ತ ಅಂತ ಹೇಳಿ? ಹೌದು, ಮೊನ್ನೆ ಸಾಯಕ್ ಮೊದಲು ಈ ವಿಷಯ ಬಂದಿದ್ದು. ಶ್ರೀಲಂಕಾದಲ್ಲಿ ಸೈಕ್ಲೋನ್ ಇಂದ 3 ದಿನ ಮಳೆ, ಆಗ ಅವನು ಎಕ್ಸ್ಪ್ಲೋರ್ಡ್ ಆಗಿದ್ದಾನೆ. ನನ್ನ ಮಗಳೇ ಕೇಳಿದಂದ್ರೆ ಏನ್ಕಿಲ್ಲೆಲ್ಲ ಬಂದು ಇಷ್ಟು ಜನ ಎಂಜಾಯ್ ಮಾಡ್ತಾರೆ, ನೀವ್ ಯಾಕ ಅಂತಂದ್ರೆ ಬಾಯಿ ಬಿಟ್ಟಿ ಸಹ ಹೇಳ್ದ ನಾವತ್ತೇ ಅಂತ ಗೊತ್ತಾಗಿದೆ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸೆಕ್ಸ್, ಐ ಲೈಕ್ ಟು ಬಿ ಲೈಕ್ ಎ ಚೈಲ್ಡ್ ಅಂತ. ನನ್ ಮಗು ತರ ಇರ್ಬೇಕು, ನನ್ಗೆ ಆ ಪ್ರೀತಿ ಸಾಕು ಅಂದಾಗ ನನ್ನ ಕತೆ ಏನು, ನೀನ್ ಮಗು ತರ ಇರೋದಕ್ಕೆ ನನ್ನನ್ ಮದುವೆ ಆದ, ನನಗ್ ಮಕ್ಕಳು ಬೇಡ ಅಂತ ಕೇಳಿದಾಗ ಆಗ IVF ಅಲ್ಲಿ ಮಕ್ಕಳು ಮಾಡ್ಕೊಳಣ ಅಂತ ಆತ್ಮೆ ಹೇಳಿರೋದು.
ಸರ್ ಈಗ ಬರೀ ಈ ಒಂದು ವಿಚಾರ ಪುರುಷದ ವಿಚಾರವಾಗಿ ಅಷ್ಟೇನಾ ಅಥವಾ ಹಣದು ಏನೋ ಕೇಳಪಟ್ವಿ, ಹೌದು ಹಣ ಕೇಳ್ತಾ ಇದ್ರು ಅದು ಇದು ಅಂತ ಹೇಳಿ, ಅದು ನಿಜಾನ ಸುಳ್ಳ ಸರ್? ಸರ್ ಅದೇನೇ ಇರ್ಲಿ, ಈಗ ನನ್ನ ಅಳಿಯ ಒಂದು ಕಾರ್ ಕೇಳ್ಬೋದು, ನಾನು ಕೊಡಿಸ್ತೀನಿ ನನ್ನ ಅಳಿಯ ಕಾರು. ಆ ಕಾರಲ್ಲಿ ನನ್ನ ಮಗಳೇ ತಾನೇ ಸರ್ ಓಡಾಡೋದು. ಈಗ ಮನೆ ಕೇಳ್ಬೋದು, ಮನೇನೂ ಕೊಡಿಸ್ತೀನಿ. ಆ ಮನೆಯಲ್ಲಿ ನನ್ನ ಮಗಳು ಇರ್ತಾಳಲ್ಲ, ನನ್ನ ಮಗಳು ಸಂತೋಷವಾಗಿದ್ರೆ ನನ್ನ ಅಳಿಯನು ಸಂತೋಷ ಇದ್ದಂಗೆ ತಾನೆ. ಇಲ್ಲ ನನ್ನ ಅಳಿಯ ಸಂತೋಷವಾಗಿದ್ರೆ ನನ್ನ ಮಗಳೂ ಸಂತೋಷವಾಗಿದ್ದಂಗೆ. ಅದೆಲ್ಲ ಇಲ್ಲ ಸರ್, ಅವರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀರಿ. ಅದೆಲ್ಲೇನ್ ಸಮಸ್ಯೆನೇ ಆಗಿರ್ಲಿಲ್ಲ ನಿಮ್ಗೆ, ಏನ್ ಕೇಳಿದ್ರು ಕೊಡ್ಸಕ್ ರೆಡಿ ಇದ್ರಿ ಸರ್. ಸಣ್ಣ ಪುಟ್ಟದ್ದು. ಈಗ ನೀನ್ ಎಷ್ಟು ಮಾಡ್ಕೊಂಡಿದ್ಯಾ ದುಡ್ಡು ಕೊಡು ಅನ್ನೋದು.